ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 3ನೇ ಗದ್ಯ ಭಾಗವಾದ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಳು ಎಂಬ ಗದ್ಯ ಭಾಗವನ್ನ ಅಧ್ಯಯನ ಮಾಡೋಣ. ಇದನ್ನ ಬರೆದ ಕವಿ ಕುಮಾರವ್ಯಾಸ. ಕುಮಾರವ್ಯಾಸನ ಪರಿಚಯವನ್ನ ಮಾಡಿಕೊಳ್ಳೋಣ. ಯುಗ ಪ್ರವರ್ತಕ ಕವಿ ಎನಿಸಿದ ಕುಮಾರವ್ಯಾಸ ಭಾಗವತ ಭಕ್ತ ಕವಿಯೂ ಹೌದು. ಈತನ ಕಾಲ ಕ್ರಿಸ್ತಶಕ 1400. ಗದುಗಿನ ಹತ್ತಿರದ ಕೋಲಿವಾಡ ಈತನ ಜನ್ಮಸ್ಥಳ. ಈತನ ನಾರಣಪ್ಪ ಈತನ ನಿಜ ನಾಮಧೇಯ. ವ್ಯಾಸರ ಮೇಲಿನ ಪ್ರೀತಿ ಗೌರವಗಳಿಂದಾಗಿ ತನ್ನನ್ನು ಕುಮಾರವ್ಯಾಸ ಎಂಬುದಾಗಿ ಕರೆದುಕೊಂಡಿದ್ದಾನೆ. ಸ್ವಾರ್ಥ ವೈದಿಕ ಬ್ರಾಹ್ಮಣರಾದ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿದ್ದವರು. ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಆ ದೈವ ಸನ್ನಿಧಿಯಲ್ಲಿಯೇ ಈತ ಕುಳಿತುಕೊಂಡು ತನ್ನ ಕಾವ್ಯಗಳನ್ನ ರಚನೆ ಮಾಡ್ತಿದ್ದ ಎಂಬ ಇತಿಹಾಸ ಇದೆ. ಕುಮಾರವ್ಯಾಸನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಎಂಬ ಹೆಸರುಗಳಿಂದ ಪ್ರಸಿದ್ಧಿಯಾಗಿದೆ. ಈ ಕೃತಿಯು ಪಂಡಿತ ಪಾಮರರಿಬ್ಬರಿಂದಲೂ ಮೆಚ್ಚುಗೆ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಸ್ಥಿರವಾಗಿರುವಂತಹ ಕೃತಿಯಾಗಿದೆ. ವ್ಯಾಸರ ಮೂಲ ಸಂಸ್ಕೃತ ಭಾರತ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ. ಮೂಲ ಕೃತಿಯನ್ನು ಅನುಸರಿಸಿದರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರವಾದ ಪ್ರತಿಭಾಶಕ್ತಿಯನ್ನ ಮೆರೆದಿದ್ದಾನೆ. ಕನ್ನಡ ದೇಶೀಯ ಸೊಗಡು ಔಚಿತ್ಯಪೂರ್ಣವಾಗಿ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಡ್ತವೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿಕೊಂಡಂತಹ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂಬುದಾಗಿ ಕುವೆಂಪುರು ಸಹ ತನ್ನ ಮೆಚ್ಚುಗೆಯ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನವಳು ಈ ಪಠ್ಯಭಾಗದಲ್ಲಿ ಕೀಚಕನಿಂದ ಅವಮಾನಿತಳಾದಂತಹ ದ್ರೌಪದಿಯು ಆತನ ಕಿರುಕುಳದಿಂದ ತನ್ನನ್ನು ಪಾರು ಮಾಡುವಂತೆ ಭೀಮನಲ್ಲಿ ಬಂದು ಬೇಡಿಕೊಳ್ಳುವ ಪ್ರಸಂಗವನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಕವಿಯು ಕುಮಾರವ್ಯಾಸನು ಈ ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿದಳು ಎಂಬುದನ್ನ ಈ ಭಾಗದಲ್ಲಿ ನಾವು ತಿಳ್ಕೋಬಹುದು. ಕುಮಾರವ್ಯಾಸನು ಈಗ ನಾವು ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತುತ ಇನ್ನೂ ಹುಟ್ಟದಿರಲಿ ನಾರಿಯರೆನ್ನವಳು ಪಠ್ಯಭಾಗವನ್ನ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೇ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರು 1 ವರ್ಷದ ಅಜ್ಞಾತವಾಸದ ಅವಧಿಯಲ್ಲಿ ವಿರಾಟ ರಾಜನ ಆಶ್ರಯದಲ್ಲಿ ವೇಷಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳಲ್ಲಿ ತೊಡ್ಕೊಂಡಿದ್ದಾರೆ. ಕಾಲ ಕಳೆಯುತ್ತಿದ್ದಂತೆ ದ್ರೌಪದಿಯು ಕೂಡ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟ ರಾಜನ ರಾಣಿ ಸುಧೇಷ್ಠೆಯ ದಾಸಿ ಆಗಿರ್ತಾಳೆ. ಸುಧೇಷ್ಠೆಯ ತಮ್ಮನಾದಂಥ ಕೀಚಕನು ಒಮ್ಮೆ ದಾಸಿ ಸೈರೇಂದ್ರಿಯನ್ನು ಕಂಡು ಮೋಹಿತನಾಗ್ತಾನೆ. ಆಗಾಗ ಪದೇ ಪದೇ ಅವಳನ್ನ ಕೆಣಕುತ್ತಾ ಪೀಡಿಸ್ತಿರ್ತಾನೆ. ಒಮ್ಮೆಯಂತೂ ವಿರಾಟ ರಾಜನ ಓಲಗ ಅಂದ್ರೆ ಸಭಾಮಂಟಪದಲ್ಲಿ ದ್ರೌಪದಿಯನ್ನ ಹಿಡಿಯಲು ಯತ್ನಿಸುತ್ತಾನೆ. ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒಡೆದು ಅವಮಾನಿಸುತ್ತಾನೆ. ಹೀಗೆ ಓಲಗ ಅಂದರೆ ಸಭಾಂಗಣ. ಹೀಗೆ ಕೀಚಕನ ನಿರಂತರವಾದ ಉಪಟಳದಿಂದ ನೊಂದು ದುಃಖಿತೆಯಾದಂತಹ ದ್ರೌಪದಿಯು ಆತನನ್ನು ಕೊಲ್ಲುವಂತೆ ಭೀಮನಲ್ಲಿ ಕೊಳ್ಳುವಂತಹ ಬರುವ ಪ್ರಸಂಗವನ್ನ ಈ ಪ್ರಸ್ತುತ ಭಾಗದಿಂದ ಆರಂಭವಾಗುತ್ತದೆ. ಕೀಚಕನಿಂದಾದ ಅವಮಾನವನ್ನ ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದು, ಆತನ ಉತ್ತರ ಹಾಗೂ ಕೊನೆಗೆ ಭೀಮನನ್ನ ಕೆಣಕಿ ಅವನ ಶೌರ್ಯವನ್ನ ಬೆಳೆದೆಬ್ಬಿಸುವಂತಹ ದ್ರೌಪದಿಯು ಅಣಿಗೊಳಿಸುವ ರೀತಿ ಮುಂತಾದವುಗಳ ನಾಟಕೀಯತೆಯಿಂದ ಕೂಡಿದ ಗದ್ಯವಾಗಿ ಮೂಡಿಬಂದಿದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳ ಪರಿಚಯವನ್ನ ಮಾಡಿಕೊಡ್ತೇನೆ. ಸೈಂಧವ ಮತ್ತು ಕೀಚಕ. ಸೈಂಧವ ದುರ್ಯೋಧನನ ತಂಗಿಯಾದ ದುಶ್ಶಳೆಯ ಕಂಡ. ಜಯತ್ರಂತ ಎಂಬುವನು ಈತನ ಇನ್ನೊಂದು ಹೆಸರು. ಮುಂದೆ ಮಹಾಭಾರತ ಯುದ್ಧದಲ್ಲಿ ದ್ರೋಣರು ಚಕ್ರವ್ಯೂಹ ರಚಿಸಿದಾಗ ಅಭಿಮನ್ಯು ಆ ವ್ಯೂಹವನ್ನು ಭೇದಿಸಿ ಒಳನುಗ್ಗುತ್ತಾನೆ. ಆತನ ಬೆಂಗಾವಲಿಗೆ ಬಂದ ಭೀಮನನ್ನು ತಡೆದ ಸೈಂಧವ ಅಭಿಮನ್ಯುವಿನ ಸಾವಿಗೆ ಕಾರಣನಾಗುತ್ತಾನೆ. ಇದನ್ನರಿತ ಅರ್ಜುನನು ಸೂರ್ಯಾಸ್ತದೊಳಗೆ ಸೈಂಧವನನ್ನ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಕೃಷ್ಣನ ಸಹಾಯದಿಂದ ಆತನನ್ನ ಕೊಲ್ತಾನೆ. ಈತ ದುರ್ಯೋಧನನ್ನು ಮೆಚ್ಚಿಸಲು ಪಾಂಡವರು ವನವಾಸದಲ್ಲಿರುವಾಗ ದ್ರೌಪದಿಯನ್ನ ಅಪಹರಿಸುವಲು ವಿಫಲ ಪ್ರಯತ್ನ ಮಾಡಿರ್ತಾನೆ. ಕೀಚಕ ಕೇಕೆಯ ರಾಜನಿಂದ ಮಾಲವಿಯಲ್ಲಿ ಜನಿಸಿದವ. ಇವನಿಗೆ 105 ಮಂದಿ ಒಡ ಹುಟ್ಟಿದವರಿರ್ತಾರೆ. ಸುಧೇಷ್ಠೆ ಎಂಬ ಸಹೋದರಿಯು ಕೂಡ ಇದ್ದಳು. ಸುಧೇಷ್ಠೆ ವಿರಾಟ ರಾಜನ ರಾಣಿ. ಕೀಚಕ ಬಾಣಾಸುರನ ಆಶ್ರಯದಿಂದ ಜನಿಸಿದವ. ಇವನ ತಮ್ಮಂದಿರಾದ 105 ಮಂದಿ ಉಪ ಕೀಚಕರು ವಿರಾಟ ರಾಜನಲ್ಲಿಯೇ ಇರುತ್ತಿದ್ದರು. ಮಹಾಬಲಶಾಲಿಯಾಗಿದ್ದ ಕೀಚಕ ವಿರಾಟನ ಸೇನಾಪತಿಯಾಗಿದ್ದ. ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯು ಸೈರೇಂದ್ರಿಯ ವೇಷದಲ್ಲಿ ರಾಣಿಯಾದ ಸುಧೇಷ್ಠೆಯ ಅಂತಃಪುರದಲ್ಲಿ ಕೇಶಶೃಂಗಾರ ಮಾಡಿಕೊಂಡಿರುವಾಗ ಅಕ್ಕನ ಮನೆಗೆ ಬಂದ ಕೀಚಕ ಸೈರೇಂದ್ರಿಯಲ್ಲಿ ಮೋಹವನ್ನು ತಾಳಿ ಆಕೆಯನ್ನ ಹೊಂದಲು ನಾನಾ ಬಗೆಯಿಂದ ಪ್ರಯತ್ನಿಸಿ ಸೋತು ತನ್ನ ಅಕ್ಕನಲ್ಲಿ ಮನೋಗತವನ್ನರುಹಿ ಸಹಾಯ
ಯಾಚಿಸುತ್ತಾನೆ. ಕೀಚಕನ ಉಪಟಳವನ್ನ ತಾಳಲಾಗದೆ ದ್ರೌಪದಿಯು ಭೀಮನ ಮೊರೆಹೋಗುತ್ತಾಳೆ. ನಾಟ್ಯಶಾಲೆಯಲ್ಲಿ ಸ್ತ್ರೀ ವೇಷದಲ್ಲಿ ಅವಿತುಕೊಂಡಿದ್ದ ಭೀಮನು ಕೀಚಕನನ್ನು ಮುಷ್ಟಿಯುದ್ಧದಲ್ಲಿ ಕೊಲ್ಲುತ್ತಾನೆ. ಮೇಲರಗಿ ಬಂದ 105 ಉಪ ಕೀಚಕರನ್ನು ಸಹ ಕೊಂದು ದ್ರೌಪದಿಯನ್ನ ಸಂಕಷ್ಟದಿಂದ ಪಾರು ಮಾಡುತ್ತಾನೆ ಭೀಮ. ಈಗ ಪದ್ಯಭಾಗದ ಆಶಯವನ್ನು ನೋಡೋಣ. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದವಳು. ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸುವವಳು. ಎಷ್ಟೇ ಪ್ರಸಂಗಗಳು ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೇವೆ. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತೆಗಳನ್ನು ತನ್ನಲ್ಲಿ ಸುಪ್ತವಾಗಿ ಅಡಗಿಸಿಕೊಂಡಿರುವಂತಹ ಹೆಣ್ಣು ಔಚಿತ್ಯವನ್ನ ಅರಿತು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನ ಬೆಳೆಸಿ ಕೆಲಸ ಸಾಧಿಸುತ್ತಾಳೆ. ಆ ಮೂಲಕ ತನಗೆ ತನ್ನ ಕುಟುಂಬಕ್ಕೆ ಒದಗಿರುವ ಅಪಾಯವನ್ನ ನಿವಾರಿಸಿಕೊಳ್ಳುತ್ತಾಳೆ. ಹೆಣ್ಣು ಜಗದ ಕಣ್ಣು. ಹಾಗೆ ಪ್ರತಿಯೊಂದು ಜೀವ ಸಂಕುಲಕ್ಕೂ, ನದಿಗೂ ಸಹ, ಮರಕ್ಕೂ ಸಹ, ಪ್ರಾಣಿ ಪಕ್ಷಿಗಳು ಸಹ, ಆರಾಧಿಸುವಂತ ದೈವಕ್ಕೂ ಸಹ ನಾವು ಹೆಣ್ಣನ್ನ ಪೂಜಿಸುತ್ತೇವೆ. ಆ ವಸ್ತುಗಳಿಗೆ ಹೆಣ್ಣನ್ನ ನಾವು ಹೆಸರನ್ನಿಟ್ಟು ಆರಾಧಿಸುತ್ತೇವೆ. ಹೆಣ್ಣು ಸರ್ವ ಸಕಳು, ಹಾಗೆ ಎಲ್ಲಾ ಸಮಸ್ಯೆಗಳು ಪರಿಹರಳು ಎಂಬುದನ್ನ ಈ ಪದ್ಯಭಾಗ, ಈ ಆಶಯ ತಿಳಿಸುತ್ತಿದೆ. ಹಾರಿಗೆ ಹರಹುವೆನ್ ಹಾರ ಸಾರುವೆನ್, ಹಾರಿಗೆ ಹೊರಲುವೆನ್ ಹಾರಿಗೆ ಹರಹುವೆನ್, ಹಾರ ಬೇಡುವೆನ ಅಕಟ, ಹಿಂಗಸು ಜನ್ಮವನ್ನು ಸುಡಲಿ ಘೋರ ಪಾತಕಿಯನ್ ಎನ್ನಲು ಮುನ್ನಾರು ನವೆದವರ್ ಉಂಟು, ಮರಣವು ಬಾರದೆಂದ್ ಹೊರಳಿದಳು ಬಸುರನ್ನು ಒಯ್ದ ಶಶಿವದನೆ. ಕೀಚಕನ ಕಾಟಕ್ಕೆ ಒಳಗಾದಂತಹ ದ್ರೌಪದಿಯು ತನ್ನ ಮುಂದಿನ ಕಾರ್ಯದ ಬಗ್ಗೆ ಚಿಂತಿಸುತ್ತಾ ತನ್ನಲ್ಲಿ ಕೇಳ್ಕೊಳ್ತಾ ಇರ್ತಾಳೆ. ನನಗಾದ ಅವಮಾನವನ್ನ ಯಾರಿಗೆ ನಾನು ಹೇಳಲಿ, ಯಾರ ಬಳಿಗೆ ನಾನು ಹೋಗ್ಲಿ, ಯಾರಲ್ಲಿ ಹೇಳ್ಕೊಳ್ಳಿ, ಯಾರನ್ನ ನಾನು ಬೇಡ್ಕೊಳ್ಳಿ? ಆ ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಹಾಪಾಪಿಷ್ಠಳಾದ ನನ್ನಂತೆ ನವೆದವರು, ನೊಂದವರು ಈ ಹಿಂದೆ ಯಾರಿದ್ದಾರೋ, ಅಯ್ಯೋ ನನಗೆ ಸಾವು ಕೂಡ ಬರುತ್ತಿಲ್ವಲ್ಲ ಎಂದು ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಂಡು ಸಂಕಟ ಪಡುತ್ತಾಳೆ ದ್ರೌಪದಿಯು. ಯಮಸುತಂಗ ಹರಹುವೆನ್ ಧರ್ಮಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು, ಮಮತೆಯ ಉಳ್ಳವನ್ ಎಂಬೆನೆ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನ್ ಆಗಿಹೊನು, ಉಳಿದಿರ್ಬರು ರಮಣರ್ ಇವರ್ ಈ ನಾಯ ಕೊಲ್ಲಲ್ ಅಕ್ಷಮರ್, ನಿಸ್ಸಂದೇಹ ಎಂದಳು ತನ್ನ ಮನದೊಳಗೆ. ಧರ್ಮರಾಯನಲ್ಲಿ ಹೇಳೋಣ ಅಂತಂದ್ರೆ ಅವನಿಗೆ ಧರ್ಮದ ಗ್ರಹ ಬಡಿದುಕೊಂಡಿದೆ. ಪಾರ್ಥ ಆದರೆ ಅರ್ಜುನನಿಗೆ ತನ್ನ ಮೇಲಿನ ಮಮತೆಯುಂಟು ನಿಜ, ಆದರೆ ಅವನಿಗೆ ಅವನ ಅಣ್ಣನ ಆಜ್ಞೆ ಭ್ರಮೆಯಲ್ಲಿ ಕವಿದಿದೆ. ಉಳಿದ ಇಬ್ಬರು ನಕುಲ ಸಹದೇವರು, ಇವರು ಈ ಕೀಚಕ ಎಂಬಂತ ನಾಯಿಯನ್ನ ಕೊಲ್ಲಲು ಸಾಮರ್ಥ್ಯ ಇಲ್ಲದವರು ಎನ್ನುತ್ತಾ ತನ್ನ ಮನದೊಳಗೆ ಹೇಳ್ಕೊಂತಾಳೆ. ಧರ್ಮರಾಯನಿಗೆ ಧರ್ಮ ಇದೆ, ಅವನು ಕ್ಷಮಿಸ್ಬಿಡ್ತಾನೆ. ತಪ್ಪು ಮಾಡಿದರೂ ಸಹ ಕ್ಷಮೆಯನ್ನ ಹೇಳ್ಬಿಡ್ತಾನೆ. ಧರ್ಮವನ್ನ ಪಾಲಿಸುವಂತವನು. ಎಲ್ಲರಳು ಕಲಿ ಭೀಮನೆ ಮಿಂಡು ಕುಳ್ಳ ಗಂಡನು, ಹಾನಿ ಹರಿಬರಕೆ ನಿಲ್ಲದೆ ಅಂಗೈಸುವನು, ಕಡು ಈ ಹಾಳಿಯ ಉಳ್ಳವನು ಕುಲ್ಲನಿವನು, ಉಪಟಳವನ್ ಆತಂಗೆ ಎಲ್ಲವನ್ ಕೇಳುವೆನು ಬಳಿಕವ, ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನ್ ಘೋರತರ ವಿಷವ. ದ್ರೌಪದಿಯು ತನಗಾದಂತಹ ಅಪಮಾನವನ್ನ ಹೇಳಿಕೊಳ್ಳಲು ಐವರ ಪಾಂಡವರಲ್ಲಿ ಪೌರುಷ ಮತ್ತು ಕೆಚ್ಚು ಉಳ್ಳವನೆಂದರೆ ಕಲಿಭೀಮ ಮಾತ್ರ. ತನಗೆ ವಿಪತ್ತು ಬಂದಿದೆಯೆಂದು ತಿಳಿದರೆ ತಡ ಮಾಡದೆ ಪ್ರತಿಕ್ರಿಯಿಸು. ಆದುದರಿಂದ ದುಷ್ಟ ಕೀಚಕನನ್ನು ಕೊಡುತ್ತಿರುವಂತಹ ಹಿಂಸೆಯ ವಿಷಯವನ್ನೆಲ್ಲ ಭೀಮನಿಗೆ ಹೇಳ್ಬಿಡ್ತೀನಿ. ಉಳಿದ ಸೋದರತೆ ಅವನಲ್ಲೂ ಹುರುಳಿಲ್ಲ ಎಂದು ಗೊತ್ತಾದರೆ ನಾನು ಘೋರವಾದಂಥ ವಿಷವನ್ನ ಕುಡಿದು ಸೇವಿಸಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತೀನಿ ಎಂದು ದ್ರೌಪದಿಯು ಯೋಚನೆಯನ್ನ ಮಾಡುತ್ತಾಳೆ. ಎಪ್ಪಿಸಲು ಬುಗಿಲೆಂಬನೋ ಮೇನ್ ಒಬ್ಬಳೆ ಏತಕ್ಕೆ ಬಂದೆ ಮೊರೆಯ, ಮಬ್ಬಿದೆ ಏಕೆಂದ ಎನ್ನ ಸಂತೈಸುವನು ಸಾಮದಲ್ಲಿ, ತುಬ್ಬುವುದು ತಾ ಬಂದ ಬರವಿಂದು, ನಿಬ್ಬರವಲ್ಲ ಜನದ ಮನಕೆನ್ನ ಎಬ್ಬಿಸಿಯೇ ನೋಡುವೆನ್ ಎನ್ನುತ್ತಾ ಸಾರಿದಳು ವಲ್ಲಭನ. ದ್ರೌಪದಿಯು ಮೆಲ್ಲನೆ ಭೀಮನ ಹತ್ತಿರ ಬರುತ್ತಾಳೆ. ಈ ಭೀಮ ಎಬ್ಬಿಸಿದರೆ ಕೆರಳುತ್ತಾನೆ. ಒಬ್ಬಳಿ ಏಕೆ ಬಂದೆ, ಮುಖ ಏಕೆ ಮಂಕ ಆಗಿದೆ ಎಂದು ನನ್ನನ್ನು ಸಮಾಧಾನದಿಂದ ಸಂತೈಸುತ್ತಾನೋ. ನಾನು ಬಂದದ್ದು ಸರಿಯಾದ ಸಮಯವೋ ಅಲ್ಲವೋ ನೋಡುವ. ಜನರ ಮನಸ್ಸಿಗೆ ಇದು ನಿಜಕ್ಕೂ ಅನಿರೀಕ್ಷಿತವಲ್ಲವೇ? ಏನು ಮಾಡಲಿ, ಆಗುವುದೆಲ್ಲ ಆಗಲಿ, ಎಬ್ಬಿಸಿ ನೋಡೇ ಬಿಡುತ್ತೇನೆ ಎಂದುಕೊಂಡು ದ್ರೌಪದಿ ಭೀಮನ ಸಮೀಪಕ್ಕೆ ಬರುತ್ತಾಳೆ. ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದು ಹಗಲ್ ಅಪ್ರತಿಮನು ಎದ್ದನು
ನೋಡಿದನು. ಪಾಂಚಾಲನಂದನೆಯ ವಲ್ಲಭೆಯ ಬರವೆನ್ ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ. ತೊಳುವಿಲ್ಲದೆ ಉಸಿರ್ ಹಿರಳ್ ಏಕೆ ಬಂದೆ ಲತಂಗಿ ಹೇಳು ಎಂದ. ದ್ರೌಪದಿಯು ಬಂದು ಮಲಗಿದಂತಹ ಭೀಮನ ಮುಸುಕನ್ನ ನಿಧಾನವಾಗಿ ಸಡಲಿಸಿ ಅವನ ಗಲ್ಲವನ್ನ ಹಿಡಿದು ಅಲುಗಿಸಿದಳು. ಆ ಮಹಾವೀರನು ಕೂಡಲೇ ಎದ್ದು ದ್ರೌಪದಿಯನ್ನ ನೋಡ್ದ. ರಮಣಿ, ಏಕೆ ಬಂದೆ? ನಿನ್ನ ಮುಖದಲ್ಲಿ ತುಂಬ ತಳಮಳ ಕಾಣುತ್ತಿದೆ. ತಡ ಮಾಡದೆ ಬೇಗ ಹೇಳು. ರಾತ್ರಿಯ ಈ ಹೊತ್ತಿನಲ್ಲಿ ನೀನು ಏಕೆ ಬಂದೆ ಎಂದು ಕೇಳಿದ ಭೀಮ. ನಿನ್ನೆ ಹಗಲ್ ಹರೆಹಟ್ಟಿ ಕೀಚಕ ಕುನ್ನಿ ಒದೆದನ್ ರಾಜಸಭೆಯಲ್ಲಿ ನಿನ್ನ ಒಂದಿಗರ್ ಹಿರಲ್ ಪರಿಭವವು ಉಚಿತವೇ ತನಗೆ. ಅವ ಬೆಂಬಳಿಯ ಬಿಡನ್ ಆ ನಿನ್ನು ಬದುಕುವಳಲ್ಲ. ಪಾತಕ ನಿನ್ನ ತಾಗದೆ ಮಾನದೆನ್ನಲ ಆ ಭೀಮನ್ ಕತಿಗೊಂಡ. ದ್ರೌಪದಿಯು ಭೀಮನಿಗೆ ಹೇಳ್ತಾಳೆ, ನಿನ್ನೆ ಕೀಚಕನೆಂಬ ನಾಯಿ ಎಲ್ಲರ ಎದುರು ರಾಜಸಭೆಯ ಬಳಿ ನನ್ನನ್ನ ಒದ್ದ. ನೀನಂತ ವೀರ ಗಂಡನಿರುವಾಗ ನನಗೆ ಅವಮಾನವಾದದ್ದು ಸರಿಯೇ? ಅಷ್ಟೇ ಅಲ್ಲ, ಅವನು ನನ್ನ ಬೆನ್ನು ಬಿಡುತ್ತಿಲ್ಲ. ಆದ್ದರಿಂದ ನಾನು ಬದುಕುವುದಿಲ್ಲ. ನಾನು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಆ ಪಾತಕ ನಿನ್ನನ್ನು ಸುತ್ತಿಕೊಳ್ಳುತ್ತದೆ, ಆ ಪಾಪ ನಿನ್ನನ್ನು ಸುತ್ತಿಕೊಳ್ಳುತ್ತದೆ. ದ್ರೌಪದಿಯಿಂದ ಈ ಮಾತುಗಳನ್ನ ಕೇಳದಂಥ ಭೀಮನಿಗೆ ಕೋಪ ಬಂತು. ರಮಣ, ಕೇಳು. ಉಳಿದವರ್ ತನ್ನನ್ ರಮಿಸುವರ್, ಮನಾರ್ಥವೆನೆ ನಿರ್ಗಮಿಸುವರು. ನಿನ್ನನ್ನು ಉಳಿದು ಉಚಿತ ಬಾಹಿರರು. ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು. ಬೀಳ್ಕೊಡು ಕುಟಾರನ ಯಮನ ಕಾಣಿಸಿ ಕರುಣಿಸೆಂದಳ್ ಕಾಂತೆ ಕೈ ಮುಗಿದು. ರಮಣ ಅಂದ್ರೆ ಪತಿ ಅಥವಾ ಗಂಡ ಅಂತ. ಭೀಮ, ಕೇಳು. ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ. ಅವರು ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ನಿನ್ನನ್ನು ಬಿಟ್ಟು ಉಳಿದೆಲ್ಲವರು ಕಷ್ಟಕ್ಕೆ ಒಗ್ಗದವರಾಗಿದ್ದಾರೆ. ಆದುದರಿಂದ ನೀನು ನನ್ನನ್ನು ತುಂಬ ಕರುಣೆಯಿಂದ ನೋಡು. ಮನಸ್ಸಿನ ಶಾಂತತೆಯನ್ನ ದೂರವಿಡು. ಆ ಕ್ರೂರಿ ಕೀಚಕನನ್ನ ಕೊಲ್ಲು, ಮೊದಲು ಕೊಲ್ಲು. ನನ್ನ ಮೇಲೆ ಕರುಣೆ ದೋರು ಎಂದು ದ್ರೌಪದಿ ಭೀಮನಿಗೆ ಕೈ ಮುಗಿದು ಹೇಳುತ್ತಾಳೆ. ಕಲಹಕ್ಕಾದೊಡೆ ನಾವು ರಮಿಸುವರು. ಉಳಿದವರು ಬಳಿಕೇನು ಗಾದೆಯ ಬಳಕೆ. ಕೆಲವರು ಗಳಿಸಿದೊಡೆ ಕೆಲಹರು ಉಂಟೆ. ಕೆಲಹರು ಉಂಡು ಜಾರುವರು. ಅಳುಕಿ ನಡೆದವರೆಲ್ಲ ನಿನ್ನಯ ಅಳಿವು ಹರಿಭವ ಹೇಳಿ ಚಿತ್ತವ ತಿಳುಹಿಕೊಂಬುದು ನಾವು ಬಿತ್ತರು ಧರ್ಮಜನ ಹೊರಗೆ. ಈ ಮಾತನ್ನು ಹೇಳಿದ ತಕ್ಷಣನೇ ಆಗ ಭೀಮನು ಹೋರಾಡೋದಕ್ಕೆ ನಾನು ನಿನ್ನನ್ನ ರಮಿಸುವವರು ಅವರ ಚೆನ್ನಾಗಿದೆ. ಕೆಲವರು ಸಂಪಾದನೆ ಮಾಡಿ ಹಣ ತರ್ತಾರೆ. ಇನ್ನು ಉಳಿದವರು ಕೆಲಸ ಮಾಡದೆ ಆನಂದವಾಗಿ ಉಂಡು ತಿಂದು ತಿರುಗಾಡ್ತಾರೆ. ಅವರು ಎಂದಿಗೂ ಯಾರಿಗೂ ಹೆದರಿ ನಡೆಯುವವರಲ್ಲ. ನೀನೀಗ ಅವರ ಬಳಿ ಹೋಗು. ನಿನಗಾದ ಅವಮಾನ, ಈಗ ಮಾಡಬೇಕಾದ ಕೆಲಸ ಎರಡನ್ನೂ ಹೇಳಿ ಅವರ ಕಾರ್ಯ ಪ್ರವೃತ್ತರಾಗುವಂತೆ ಮಾಡು. ಪಾಂಡವರಲ್ಲಿ ನಾನು ಮಾತ್ರ ಬೇರೆ. ಏಕೆಂದರೆ ಅಣ್ಣ ಧರ್ಮರಾಯನಿಗೆ ನಾನು ಮಾಡಿದುದು ಯಾವುದೂ ಸರಿ ಬರುವುದಿಲ್ಲ. ನನಗೆ ಆತನನ್ನು ಕಂಡರೆ ತುಂಬಾ ಭೀತಿ, ಭಯ, ಆತಂಕ. ಅವನನ್ನು ನಾನು ಖಂಡಿತವಾಗಿ ಎದುರು ಹಾಕಿಕೊಳ್ಳಲಾರೆ ಎನ್ನುತ್ತಾನೆ ಭೀಮ ದ್ರೌಪದಿಗೆ. ತನ್ನ ಅಭಿಪ್ರಾಯವನ್ನ ದ್ರೌಪದಿಗೆ ತಿಳಿಸ್ತಾನೆ ಭೀಮ. ಹೆಂಡತಿಯ ಹರಿಬದಲಿನ್ ಒಬ್ಬನೇ ಗಂಡು ಕೂಸೆ, ವೈರಿಯನ್ನು ಕಡಿ ಕಂಡವನು ಮಾಡುವನು ಮೇನ್. ತನ್ನ ಒಡಲವ ಹಿಕ್ಕುವನು. ಗಂಡರೈವರೇ ಮೂರು ಲೋಕದ ಗಂಡರೆ ಒಬ್ಬಳನ್ ಆಳಲಾರಿರಿ. ಗಂಡರೋ ನೀವು ಬಂಡರು ಹೇಳು ಎಂದಳ್ ಇಂದುಮುಖಿ. ಆಗ ದ್ರೌಪದಿಯು ಹೆಂಡತಿಗೆ ವಿಪತ್ತು ಬಂದಾಗ ಒಬ್ಬನೇ ಗಂಡ ಇದ್ದರೂ ಆತ ವೈರಿಯನ್ನು ಖಂಡವಾಗಿ ತುಂಡರಿಸಿ ಕೊಂದು ಬಿಡುತ್ತಾನೆ. ಆದರೆ ನೀವು 5 ಜನ ಗಂಡಂದಿರು. ತನ್ನೊಡಲನೆ ಬಲಿಕೊಟ್ಟಾದರೂ ಪತ್ನಿಯ ಮಾನವನ್ನ ಉಳಿಸುತ್ತಾರೆ. ನನಗಾದರೆ ನೀವು 5 ಜನ ಗಂಡಂದಿರಿದ್ದೀರಿ. ನಿಮ್ಮನ್ನು ಗಂಡರೆಂದರೂ ಕರೆಯಬೇಕೇ ಅಥವಾ ಬಂಡರೆಂದು ಕರೆಯಬೇಕೆ? ನೀವೇ ಹೇಳಿ ಎಂದು ದ್ರೌಪದಿ ಭೀಮನ ಮುಂದೆ ಆರ್ಭಟಿಸುತ್ತಾಳೆ. ತನ್ನೊಡಲನ್ನೇ ಬಲಿಕೊಟ್ಟಾದರೂ ಪತ್ನಿಯ ಉಳಿಸುತ್ತಾನೆ. ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ದೋರುವುದು ನಾವು ಹುಣ್ಣುದುರಿಯೂ ರಾಯನ ಆಜ್ಞೆಯ ಕಣ್ಣೆಯಲ್ಲಿ ಬಿಗಿ ಒಡೆದು ಕಂಡೆದೆವು ಕಾಂತೆ ಕೇಳೆಂದ. ಇದಕ್ಕೆ ದ್ರೌಪದಿಗೆ ಭೀಮನು, ದ್ರೌಪದಿ, ಈಗ ನಾನು ಈ ಕೀಚಕನನ್ನು ಕೊಂದರೆ ಹೆಣ್ಣಿನ ಕೆಲಸಕ್ಕಾಗಿ ಈ ಕುಂತಿಯ ಮಗ ಭೀಮನು ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದ.
ಎಂದು ದುರ್ಜನರು ಹಾಡಿಕೊಳ್ತಾರೆ. ಆದ್ರಿಂದ ನಾನು ಆ ತಂಟೆಗೆ ಹೋಗೋದಿಲ್ಲ. ನೀನು ಈಗ ಅಣ್ಣನವರ ಬಳಿ ಹೋಗಿ ದೂರು ಹೇಳು. ಇದು ನಾವು ನುಂಗಲಾರದ ತುತ್ತು. ನಾವೀಗ ಅಣ್ಣನ ಆಜ್ಞೆ ಎಂಬ ಹಗ್ಗದಿಂದ ಬಂಧಿತರಾಗಿದ್ದೇವೆ. ಏನು ಮಾಡಲಾರೆವು ಎಂದು ಭೀಮ ದ್ರೌಪದಿಗೆ ಹೇಳಿದನು. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನವಲು ಬಂಗಿತೆಯರು ಭುವನದೊಳು ಇನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಎನ್ನ ಹೊಲು ಪಾಂಡವರೊಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನೀನವರ್ ಒಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ದ್ರೌಪದಿಯು ನನ್ನಂತೆ ಅವಮಾನಕ್ಕೆ ಗುರಿಯಾಗುವಂತಹ ಹೆಂಗಸು ಇನ್ನು ಮುಂದೆ ಹುಟ್ಟದೇ ಇರಲಿ. ಹಾಗೆಯೇ ಲೋಕದಲ್ಲಿ ಭೀಮನಂತಹ ಗಂಡನು ಸಹ ಹುಟ್ಟದೇ ಇರಲಿ. ಪಾಂಡವರಿಗೆ ಅವರ ಕೈ ಹಿಡಿದ ನನಗೆ ಅನುಭವಿಸುವುದಕ್ಕೆ ದಾರಿದ್ರ್ಯವಲ್ಲದೆ ಇನ್ನೇನು ಸಿಗಲಿಲ್ಲ. ಸಮೃದ್ಧವಾಗಿ ದೊರಕಿದ್ದೆಂದರೆ ದುಃಖ ಮಾತ್ರವೊಂದೇ. ಇಂದಿನವರಲ್ಲಿ ನನ್ನ ಹಾಗೆ ಮತ್ತು ಪಾಂಡವರ ಹಾಗೆ ಅತಿಶಯ ಸಂಕಟದಿಂದ ನವೆದವರು ಬೇರೆ ಯಾರಿದ್ದಾರೆ ಎಂದು ದ್ರೌಪದಿ ಸಂಕಟ ಪಡುತ್ತಾಳೆ. ಮಂದಂಗೆಳೆಸಿದ ಪಾಪಿ ಕೌರವ ಅಂದು ಮುಂದೆಲೆ ವಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದೊಳ್ ಎನ್ನ ಹೆಳದೊಯ್ದು ಇಂದು ಕೀಚಕ ನಾಯ ಕಾಲಲ್ ನೊಂದೆ ನಾನಿ 3 ಬಾರಿಯೇ ಬಂದ ಭಂಗವೇ ಸಾಕೆನುತ ಅಳಿದು ಬಸವಳಿದಳು ಹಿಂದು ಮುಖಿ. ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಎಳೆಸಿ ತರೆಸಿ ಅವಮಾನಿಸಿದವನು ಕೌರವರು. ಅನಂತರ ಅರಣ್ಯವಾಸದಲ್ಲಿದ್ದಾಗ ಕಾಲದಲ್ಲಿ ಸೈಂಧವನು ಮುಂದಲೆಯನ್ನು ಹಿಡಿದು ನನ್ನನ್ನು ಎಳೆದುಕೊಂಡು ಹೋದ. ಇಂದು ಈ ಕೀಚಕ ನಾಯಿಯ ಕಾಲಲ್ಲಿ ಒದೆಸಿಕೊಂಡೆ, ನೊಂದಿದ್ದೇನೆ. ಹೀಗೆ 3 ಬಾರಿ ಬಂದ ಭಂಗಗಳೇ ಸಾಕಲ್ಲವೇ ಎನ್ನುತ್ತಾ ದ್ರೌಪದಿ ನರಳುತ್ತಾಳೆ. ಕಾಲಯಮ ಕೆರಳಿದೊಡೆ ಮುರಿವೆ ಹೆಚ್ಚಾಳುತನದವರೆ ಎನ್ನನ್ ಒಬ್ಬಳನ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳ್ ಉಕ್ಕಿರಲು ತೋಳವರೆ ನಿಮಗೇಕೆ ಭೂಮಿಪಾಲ ವಂಶದೊಳು ಉದಿಸಲೇತಕ್ಕೆ ಕೂಳುಗೇಡಿಂಗೆ ಒಡಲ ಹೊರುಮಿರೆ ಎಂದಳ್ ಇಂದು ಮುಖಿ. ನೀವು ಪಾಂಡವರು ಎಂತಹ ವೀರರೆಂದರೆ ಕೆರಳಿ ನಿಂತರೆ ಯಮನನ್ನೇ ಮುರಿದು ಕೆಡವಿಬಲ್ಲರು ಅಂತ ಸಮರ್ಥರು. ಆದರೆ ನೀವೆಲ್ಲ ಸೇರಿದರೂ ನನ್ನೊಬ್ಬಳನ್ನು ಕಾಪಾಡಲಾರಿರಿ. ಪಾಪಿಗಳು ನಿಮಗೆ ಅಪಕೀರ್ತಿ ಬರುತ್ತೆಂಬ ಅಂಜಿಕೆಯಾದರೆ ಬೇಡವೇ? ವೀರ ಕಾರ್ಯ ಮಾಡದ ತೋಳುಗಳು ನಿಮಗೆ ವ್ಯರ್ಥ ಹೊರೆಯಾಗುತ್ತವೆ. ಅವು ನಿಮಗೇಕೆ? ನೀವೆಲ್ಲ ರಾಜವಂಶದಲ್ಲಿ ಏಕೆ ಹುಟ್ಟಬೇಕಾಗಿತ್ತು ಹೇಳಿ? ಅನ್ನದಂಡಕ್ಕಾಗಿ ನಿಮ್ಮ ದೇಹವನ್ನು ಇಟ್ಟುಕೊಂಡಿದ್ದೀರಾ ಅಷ್ಟೆ ಎಂದು ದ್ರೌಪದಿ ನಿಂದಿಸಿ ನುಡಿದಳು. ಎನ್ನಲು ಕಂಬನಿ ದುಂಬಿದನು ಕಡು ನೆನೆದುದ ಅಂತಃಕರಣ ರೋಷದ ಘನತೆ ಹೆಚ್ಚಿತು. ಹಗೆಗಳನ್ನು ಹಿಂಡಿದನು ಮನದ ಒಳಗೆ ತನುವ ಪುಳಕವ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು ಕಂಬನಿಯ ದೊಡೆದನು ಸೆರಗಿನಲ್ಲಿ ಕಲಿಭೀಮ ಮಾನಿನಿಯ. ದ್ರೌಪದಿಯ ಮಾತುಗಳನ್ನ ಕೇಳಿದ ಭೀಮನ ಅವನ ಅಂತರಂಗ ಆರ್ದ್ರವಾಗತ್ತೆ, ದೇವವಾಗತ್ತೆ. ರೋಷ ಉಕ್ಕುತ್ತೆ. ಮನಸ್ಸಿನಲ್ಲಿಯೇ ಹಗೆಗಳನ್ನು ಹಿಂಡುತ್ತಾನೆ. ಪ್ರಚಂಡ ಮಲ್ಲರೊಂದಿಗೆ ಕಾದಾಡುವಂತ ಪ್ರಸಂಗವನ್ನ ನೆನೆಸ್ಕೊಂಡು ರೋಮಾಂಚನಗೊಳ್ತಾನೆ. ಅನುಕಂಪದಿಂದ ದ್ರೌಪದಿಯನ್ನು ಮೆಲ್ಲನೆ ಅಪ್ಪಿಕೊಳ್ತಾನೆ. ತನ್ನ ಸೆರಗಿನಿಂದ ಅವಳ ಕಣ್ಣೀರನ್ನ ಒರೆಸಿದನು. ಕುರುಳ ನೇವರಿಸಿದನು. ಗಲ್ಲವ ನೊರೆಸಿ ಮುಂಡಾಡಿದನು. ಮಂಚದ ಹೊರೆಯ ಕಿಂಡಿಯ ನೀರಿನಲ್ಲಿ ತೊಳೆದನು. ಮುಖ ಅಂಬುಜವ ಅರಸಿ ಬಿಡು ಬಿಡು ಕಾಂತಿಯನ್ನು ವಿಸ್ತರಿಸಲೇ ಏಕೆ ಎಮ್ಮಣ್ಣನ ಆಜ್ಞೆಯ ಗೆರೆಯ ದಾಂಟಿದೆನು ಹೋಗು ಎಂದನು ಆ ಭೀಮ. ಈಗ ಭೀಮನು ದ್ರೌಪದಿಯ ತಲೆಗೂದಲನ್ನ ಮೆಲ್ಲಗೆ ಸವರುತ್ತಾ ಅವಳ ಗಲ್ಲವನ್ನು ಹೊರೆಸಿ ಮುದ್ದಾಡ್ತಾನೆ. ಅನಂತರ ಕಣ್ಣೀರಿನಲ್ಲಿ ಮುಳುಗಿದ್ದ ಅವಳ ಮುಖವನ್ನು ತನ್ನ ಮಂಚದ ಸಮೀಪದಲ್ಲಿದ್ದಂತಹ ಇರಿಸಿದ ಕಿಂಡಿಯ ನೀರಿನಲ್ಲಿ ತೊಳೆದ. ಅನಂತರ ಅವಳನ್ನ ಸಮಾಧಾನ ಪಡಿಸುತ್ತಾ, ದ್ರೌಪದಿ, ದುಃಖವನ್ನು ಹತ್ತಿಕ್ಕಿಕೋ. ನಾನು ಹೆಚ್ಚಿಗೆ ಏನನ್ನು ಹೇಳಲು ಬಯಸುವುದಿಲ್ಲ. ಒಟ್ಟಿನಲ್ಲಿ ಇಂದು ನಾನು ನಮ್ಮಣ್ಣನ ಆಜ್ಞೆಯನ್ನು ದಾಟಿದೆ. ಹೋಗು ಎಂದನು ಭೀಮ. ಬಸುರ ಬಗೆವೆನು ಕೀಚಕನ ನಸು ಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮನ್ ಹರಿದೊಡೆ ಕೌರವ ವಜ್ರವ ಕುಸುರಿದ ಇರುವೆನ್ ಭೀಮ ಕಷ್ಟವ ನೆಸಗಿದನು ಆಯಂದರ್ ಆದೊಡೆ ಮುಸುಡನ್ ಅಮರಾದ್ರಿಯಲ್ಲಿ ದೇವೆನ್ ದೇವ ಸಂತತಿಯ. ಭೀಮ ಕೀಚಕನ ಎದೆಯನ್ನು ಸೀಳಿ ಹಾಕುತ್ತೇನೆ. ದ್ರೌಪದಿಗೆ ಭೀಮನು ವಿರಾಟ ವಂಶದವರು ಯಾವುದೇ ರೀತಿಯಲ್ಲಿ ವಿರೋಧಿಸಿದರೆ ಅವನ ವಂಶದ ಹೆಸರನ್ನ ಉಳಿಯದಂತೆ ಅಳಿಸಿ ಹಾಕುತ್ತೇನೆ. ಕೀಚಕನ ಸಾವಿನಿಂದಾಗಿ ನಾವು ಇಲ್ಲಿರುವ ಸಂತತಿ ಕೌರವಿಗೆ ತಿಳಿದರೆ ಕೌರವ ಸಮೂಹವನ್ನೆಲ್ಲ ಪುನಃ ಸೇರಿಸಿ ಬದುಕಿಸಿದಂತೆ ಸಣ್ಣಕ್ಕೆ ಕೊಂಚಿ ಹಾಕುತ್ತೇನೆ. ಅನಂತರ ದೇವತೆಗಳು ನನ್ನ ಕೆಲಸವನ್ನ ಒಪ್ಪದೆ
ಅಯ್ಯೋ, ಭೀಮನು ಈ ಕೆಟ್ಟ ಕೆಲಸವನ್ನು ಮಾಡಿದನೇ ಎಂದು ಗೊಣಗಿದರೆ ಆ ದೇವ ಸಮೂಹದ ಮುಖಗಳನ್ನ ಮೇರು ಪರ್ವಕ್ಕೆ ಹಾಕಿ ಉಜ್ಜುತ್ತೇನೆ ಎಂದು ಧೈರ್ಯ ತೆಗೆದುಕೋ ಎನ್ನುತ್ತಾನೆ ಭೀಮನು.